ಇನ್ನು ರಾಜ್ಯದ ಹಲವು ಕಡೆಗಳಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಅದರ ಪರಿಣಾಮ ನಾನಾ ರೀತಿಯ ಸಮಸ್ಯೆಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಅಬ್ಬರದ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಕೊಚ್ಚಿಕೊಂಡು ಹೋಗಿದೆ. ಕುಮಟಾ ಶಿರಸಿ ಸಂಪರ್ಕ ಮಾರ್ಗಕ್ಕೆ ಈಗ ಸಂಪೂರ್ಣ ಕಡಿತವಾಗಿರುವಂಥದ್ದು. ಬೆಣ್ಣೆಹೊಳೆ ಹಳ್ಳದ ನೀರು ಹರಿದು ಈ ತಾತ್ಕಾಲಿಕ ರಸ್ತೆ ಏನಿದೆ ಅದು ನಾಶ ಆಗಿಬಿಟ್ಟಿದೆ. ಕಳೆದೊಂದು ವರ್ಷದಿಂದ ಹೆದ್ದಾರಿ ಕಾಮಗಾರಿ ನಡೀತಾ ಇತ್ತಂತೆ. ಈ ಹಿನ್ನೆಲೆಯಲ್ಲಿ ತಾತ್ಕಾಲಿಕ ರಸ್ತೆಯನ್ನು ನಿರ್ಮಿಸಲಾಗಿತ್ತು. ಎರಡು ಕಡೆ ಓಡಾಡೋರಿಗೆ ಇದರಿಂದ ಹೆಲ್ಪ್ ಕೂಡ ಆಗ್ತಾ ಇತ್ತು. ಈಗ ಅಬ್ಬರದ ಮಳೆ ಬಂದುಬಿಟ್ಟು ತಾತ್ಕಾಲಿಕ ರಸ್ತೆ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಹೆದ್ದಾರಿ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ಹಾಗಾಗಿ ಈ ಕುಮಟಾದಿಂದ ಶಿರಸಿ ಕಡೆಗೆ ಹೋಗೋರು, ಶಿರಸಿಯಿಂದ ಕುಮಟಾಕ್ಕೆ ಹೋಗೋರು ಒದ್ದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ರಸ್ತೆಯಲ್ಲಿಯೇ ಯಾವ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಸಮುದ್ರದ ಅಲೆ ಹೋದಂಗೆ ಹೋಗ್ತಾ ಇದೆ ಈಗ ನೀರು. ಜನ ಕೂಡ ಕಂಗಾಲಾಗಿದ್ದಾರೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚರಿಸಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಯ ಮಧ್ಯೆ ಯಾವ ರೀತಿ ಕಂದಕ ಸೃಷ್ಟಿಯಾಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅದರಲ್ಲೇ ದೊಡ್ಡ ಪ್ರಮಾಣದಲ್ಲಿ ನೀರು ಕೂಡ ಹರಿತಾ ಇದೆ. ಕಾರವಾರದಲ್ಲಾಗಿರುವಂತಹ ಘಟನೆ ಇದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನವೀನ್ ಸಾಗರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್ ಸಾಗರ್, ಪೂರ್ವ ಮುಂಗಾರು ಮಳೆಗೇನೆ ಈ ರೀತಿ ಪರಿಸ್ಥಿತಿ ಅಂದರೆ ಇನ್ನು ಮುಂಗಾರು ಮಳೆಗೆ ಏನು ಕಥೆ ಅಂಥೇಳಿ, ಜೊತೆಗೆ ಈಗ ರಾಷ್ಟ್ರೀಯ ಹೆದ್ದಾರಿಯ ಕೊಚ್ಕೊಂಡು ಹೋಗಿರೋದ್ರಿಂದ ಆ ಕಡೆಯಿಂದ ಹೋಗೋರಿಗೆ ಈ ಕಡೆಯಿಂದ ಬರೋರಿಗೆ ಯಾವ ರೀತಿಯ ವ್ಯವಸ್ಥೆ ಆಗಿದೆ ಅಂಥೇಳಿ? ಪ್ರೇಮ್, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 4-5 ದಿನದಿಂದ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ. ಕರಾವಳಿ ಭಾಗದಲ್ಲಂತೂ ಮಳೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಕುಮಟಾದಲ್ಲಿ ಹೆಚ್ಚು ಮಳೆ ಆಗಿದೆ. ಅಲ್ಲದೆ ಕುಮಟಾ ಹೊನ್ನಾವರ ಘಟ್ಟ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಈಗಾಗಲೇ ಹಿಂದೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಒಂದು ಸೂಚನೆ ಕೊಟ್ಟಿದ್ರು. ಪಶ್ಚಿಮ ಘಟ್ಟ ಭಾಗದಲ್ಲಿ ಗುಡ್ಡ ಕುಸಿತ ಆಗ್ತದೆ, ಮತ್ತೆ ನೀರಿನ ಪ್ರಮಾಣ ಹೆಚ್ಚಿನಲ್ಲಿ ಆ ಭಾಗದಲ್ಲಿ ಬಂದ್ರೆ ದೊಡ್ಡ ಅನಾಹುತ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದಂತು. ಈಗಾಗಲೇ ಈಗ ಕುಮಟಾ ಭಾಗದಲ್ಲಿ ಏನು ಪಶ್ಚಿಮ ಘಟ್ಟ ಭಾಗ ಏನ್ ಬರ್ತದ ಆ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ 766 ಈ ಭಾಗದಲ್ಲಿರುವಂತಹ ದೇವಿಮನೆ ಘಟ್ಟ ಭಾಗದಲ್ಲಿ ಇವತ್ತು ಸಣ್ಣ ಹೊಳೆ ಒಂದು ಹರಿದು ಏನು ತಾತ್ಕಾಲಿಕವಾಗಿ ರಸ್ತೆಯನ್ನ ನಿರ್ಮಾಣ ಮಾಡಿದ್ರೆ ಆ ರಸ್ತೆ ಕೊಚ್ಚಿ ಹೋಗಿರುವಂತದ್ದು. ಇದರಿಂದಾಗಿ ಕುಮಟಾ ಮತ್ತು ಶಿರಸಿ ಭಾಗದಲ್ಲಿರುವಂತಹ ಸಾರಿಗೆ ಸಂಪರ್ಕ ಕಟ್ಟಾಗಿದೆ. ಈಗಾಗಲೇ ಜಿಲ್ಲಾಡಳಿತ ಕೂಡ ಆ ಭಾಗದಲ್ಲಿ ವಾಹನ ಸಂಚಾರ ಆಗದಂತೆ ನಿರ್ಬಂಧನ ಹೇರಿದೆ. ಅದರ ಜೊತೆಗೆ ಬ್ಯಾರಿಕೇಡ್ ಅನ್ನ ಹಾಕಿ ಯಾವುದೇ ವಾಹನಗಳು ಆ ಭಾಗದಲ್ಲಿ ಸಂಚರಿಸದಂತೆ ಈಗ ಸೂಚನೆ ನೀಡಿದಂತು. ನಿನ್ನೆ ಕೂಡ ಹೆಚ್ಚಿನ ಮಳೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಅದೇ ಭಾಗದಲ್ಲಿ ದೇವಿಮನೆ ಘಟ್ಟ ಭಾಗದಲ್ಲಿ ಗುಡ್ಡ ಕುಸಿತ ಆಗಿತ್ತು. ಅದೇ ಆ ಸುತ್ತಮುತ್ತ ಭಾಗದಲ್ಲಿರುವಂತಹ ರಸ್ತೆಯು ಕೂಡ ಕುಸಿದು ಹೋಗಿತ್ತು. ಹಾಗಾಗಿ ಆ ಭಾಗದಲ್ಲಿ ಹೆಚ್ಚು ಓಡಾಡದಂತೆ ಈಗಾಗಲೇ ಜಿಲ್ಲಾಡಳಿತ ಕೂಡ ಸೂಚನೆ ಇತ್ತು. ಆದ್ರೆ ಮತ್ತೆ ಪದೇ ಪದೇ ಈ ಭಾಗದಲ್ಲಿ ಮತ್ತೆ ಹೆಚ್ಚಿನ ಒಂದು ಅನಾಹುತಗಳು ಆಗ್ತಾ ಇರುವಂತದ್ದು ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಯಾಕಂತಂದ್ರೆ ಈ ಭಾಗದಲ್ಲಿ ಹಿಂದೆ ಮಳೆಗಾಲ ಪ್ರಾರಂಭವಾಗುವುದಕ್ಕಿಂತ ಮುಂಚೆಯೇ ಈ ಭಾಗದಲ್ಲಿ ಪ್ರವಾಹ ಮತ್ತು ಏನು ರಸ್ತೆ ಕಾಮಗಾರಿ ನಡೀತಾ ಇದೆ, ಅವುಗಳ ಬಗ್ಗೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕಿತ್ತು. ಆದ್ರೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ಮಾಡಿದೆ. ಹೆದ್ದಾರಿ ಪ್ರಾಧಿಕಾರದ ಮೇಲೆ ಎಲ್ಲವನ್ನೂ ಹೊತ್ತಾಕಿದೆ. ಜಿಲ್ಲಾಡಳಿತ ಬಳಿಯೂ ಕೂಡ ಏನು ಈಗಾಗಲೇ ಹಿಂದೆ ಮುಖ್ಯಮಂತ್ರಿ ಘೋಷಣೆ ಮಾಡಂತೆ 100 ಕೋಟಿ ಹಣವನ್ನ ಒಂದು ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಿದ್ರು. ಆದ್ರೆ 1 ವರ್ಷಗಳ ಕಾಲ ಆಯ್ತು. ಪ್ರವಾಹ ಪರಿಸ್ಥಿತಿಯನ್ನ ಈ ಭಾಗದಲ್ಲಿ ಒಂದು ನಿರ್ವಹಣೆ ಮಾಡ್ಲಿಕ್ಕೆ ಬೇಕಾದಂತಹ ಹಣವನ್ನು ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲಿಲ್ಲ. ಇದರಿಂದಾಗಿ ಸಾಕಷ್ಟು ಅನಾಹುತಗಳಾಗ್ತಾ ಇದಾವೆ. ಅವುಗಳನ್ನು ತಡೆಗಟ್ಟುವಲ್ಲಿ ಜಿಲ್ಲಾಡಳಿತ ಕೂಡ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ.